me forever on fire. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಅವರನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ದೆಹಲಿಯಲ್ಲಿ ಸಚಿವರ ಡಿನ್ನರ್ ಪಾರ್ಟಿಯ ಬಗ್ಗೆ ಮಾತುಕತೆ ನಡೆದಿದೆ. ಪದೇ ಪದೇ ಸಚಿವರು ಈ ಥರ ಸಭೆ ಸೇರ್ತಾ ಇದ್ದಾರೆ. ಒಂದೊಂದು ಜಾತಿ ಒಂದೊಂದು ಮುಖಂಡರು ಕೂಡ ಈ ಥರ ಸಭೆಯನ್ನು ಮಾಡ್ತಾ ಇದ್ದರೆ, ಗುಂಪುಗಾರಿಕೆ ಆಗ್ತಾ ಇದ್ದರೆ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಬರುತ್ತೆ. ಇದರಿಂದ ಸಿ ಎಂ ವಿಚಾರದಲ್ಲಿಯೂ ಕೂಡ ಮತ್ತೆ ಹೇಳಿಕೆ ಶುರುವಾಗಿದೆ. ಯಾವ ವಿಚಾರದ ಬಗ್ಗೆ ಯಾರೂ ಚರ್ಚೆ ಮಾಡಬಾರ್ದು, ಮಾತಾಡಬಾರ್ದು ಅಂತ ಹೇಳಿದ್ರು, ಅದೇ ವಿಷಯ ಮುಖ್ಯಮಂತ್ರಿ ಬದಲಾಗ್ತಾರಾ, ಮುಖ್ಯಮಂತ್ರಿ ಇವರಾಗ್ತಾರಾ, ಸಿದ್ದರಾಮಯ್ಯ ಮುಂದುವರಿತಾರಾ, ಇದೆಲ್ಲ ಯಾಕೆ ಬೇಕು? ಇಂಥ ಹೇಳಿಕೆಗಳು ಯಾಕೆ ಬೇಕು? ಇದು ಸರ್ಕಾರಕ್ಕೂ ಕೆಟ್ಟ ಹೆಸರು ತರುತ್ತೆ. ಇದು ಹಾಗಾಗಿ ಸಚಿವರಿಗೆ ಮುಖ್ಯಮಂತ್ರಿಗಳ ಕಡೆಯಿಂದನೇ ಬುದ್ಧಿವಾದವನ್ನು ಹೇಳಿಸಿ, ನೀವು ಎಚ್ಚರಿಕೆ ರವಾನಿಸಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಡೀಟೇಲ್ಸ್ಕೊಳ್ಳೋಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಈಗ ಒಂದು ಕಡೆ ನಾವು ಚೆಕ್ ಮಾಡಿಕೊಂಡ್ರೆ ಈಗ ಪರಮೇಶ್ವರ್ ಅವರು ಹೇಳ್ತಾ ಇರುವಷ್ಟು ಸುಲಭವಾಗಿ ಈ ವಿಚಾರ ಇದ್ದಂತೆ ಇಲ್ಲ. ಪ್ರತಿಯೊಬ್ಬರೂ ಕೂಡ ಅವರವರ ಸೈನ್ಯವನ್ನು ಈ ಸಿ ಎಂ ಎನ್ನುವ ಮಹಾಯುದ್ಧಕ್ಕೆ ರೆಡಿ ಮಾಡಿಕೊಳ್ಳುವಂತೆ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲಿ, ಅವರು ದೇಶದಲ್ಲಿ ಇಲ್ಲದೇ ಇದ್ದಾಗ, ವಿದೇಶದಲ್ಲಿದ್ದಾಗ ಸಾಕಷ್ಟು ಚರ್ಚೆಗಳಾಯಿತು. ಬಹುಶಃ ಇದಕ್ಕೆ ಒಂದೊಂದು ಮುನ್ನುಡಿಯನ್ನು ಬರೆದವರೇ ಸಿದ್ದರಾಮಯ್ಯನವರು ಬಣದವರ ಅಂತ ಮುನ್ನುಡಿಯನ್ನು ಬರೆದವರೇ ಅವರು. ಅದಾದಮೇಲೆ ಈ ಕಡೆ ಒಕ್ಕಲಿಗರು ಶುರುವಾಯಿತು. ಸತೀಶ್ ಜಾರಕಿಹೊಳಿ ಅವರು ಮೊದಲೇ ಒಂದು ಸಭೆಯನ್ನು ಮಾಡಿದರು. ಈಗ ಪರಮೇಶ್ವರ್, ನಾನು ಏನು ಕಡಿಮೆ ಇಲ್ಲ, ನಾನು ಲಾಬಿಯನ್ನು ಮಾಡಬಲ್ಲೆ, ಆ ಥರದಕ್ಕೆ ಇವರು ಹೇಳುವಷ್ಟು ಸರಳವಾಗಿದೆ ಅಂತ ಕಾಣಿಸ್ತಾ ಇಲ್ಲ. ಡಿನ್ನರು ಇಡೀ ಪಕ್ಷದವರೇ ಕರೆದು ಮಾಡ್ಬೋದಲ್ಲ, ಇಡೀ ಪಾರ್ಟಿ ಎಲ್ಲ ಶಾಸಕರು ಕರೆದು, ಎಲ್ಲ ಸಚಿವರನ್ನೇ ಕರೆದು ಮಾಡ್ಬೋದಲ್ಲ. ಡಿ ಕೆ ಶಿವಕುಮಾರ್ ಅವರು ಇರಲಿ, ಸಿದ್ದರಾಮಯ್ಯನವರು ಇರಲಿ, ಎಲ್ಲರೂ ಇದ್ಕೊಂಡೇ ಮಾಡ್ಬೋದಲ್ಲ. ಅದೇನಿದು ಪ್ರತ್ಯೇಕವಾಗಿ ಇದು ಯಾವ ಥರ ಅಂತ ಅರ್ಥ ಆಗಿಲ್ಲ. ರಮಕಾಂತ್, ನಾಳೆ ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಪರಮೇಶ್ವರ್ ಅವರು SC ST ಸಮುದಾಯದ ಸಚಿವರು ಮತ್ತೆ ಶಾಸಕರ ಸಭೆಯನ್ನ ಕರೆದಿದ್ದಾರೆ. ಸಭೆ ಬೇರೆ ಬೇರೆ ಸಮುದಾಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಕರೆದಿದ್ದೇವೆ ಅಂತೇಳಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಆದ್ರೆ ವಾಸ್ತವವಾಗಿ ನೋಡಿದಾಗ ಅದರ ಹಿಂದೆ ಬೇರೆ ರೀತಿಯಾದಂತಹ ಲೆಕ್ಕಾಚಾರಗಳು ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಡಿ ಕೆ ಶಿವಕುಮಾರ್ ವಿದೇಶಿ ಪ್ರವಾಸಕ್ಕೆ ತೆರಳಿದ್ರು. ಆ ಸಂದರ್ಭದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಪರಮೇಶ್ವರ್, ಮಹದೇವಪ್ಪ, ರಾಜಣ್ಣ ಹಾಗೆ ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನ ಸೇರ್ತಾರೆ. ಊಟದ ನೆಪದಲ್ಲಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಸಾಕಷ್ಟು ರಾಜಕೀಯ ವಿಷಯಗಳ ಬಗ್ಗೆ ಕೂಡ ಚರ್ಚೆಗಳಾಗತ್ತೆ. ಅದಕ್ಕೂ ಮುನ್ನ HC ಮಹದೇವಪ್ಪ ಅವರ ನಿವಾಸದಲ್ಲಿ ಪದೇ ಪದೇ ಸಭೆಗಳಾಗ್ತಾ ಇತ್ತು. ದಲಿತ ಸಚಿವರ ಸಭೆಗಳು ನಡೀತಾ ಇತ್ತು. ಕಾರಣ ಮುಖ್ಯಮಂತ್ರಿ ಬದಲಾವಣೆ ಹಾಗೆ ಡಿ ಕೆ ಶಿವಕುಮಾರ್ ಅಧಿಕಾರ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಯಾವಾಗ ಬರುತ್ತೆ ಆ ಸಂದರ್ಭದಲ್ಲಿ ದಲಿತ CM ವಿಚಾರವನ್ನು ಕೂಡ ಮುನ್ನೆಲೆಗೆ ತರಲಾಗಿತ್ತು. ಯಾಕಂದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೆ ಅವಕಾಶವನ್ನ ಮಾಡ್ಕೊಡ್ಬಾರ್ದು ಅನ್ನುವಂತ ಕಾರಣಕ್ಕೆ ಮುಖ್ಯಮಂತ್ರಿಗಳೇ ದಲಿತ ಸಚಿವರನ್ನ ಮುಂದೆ ಬಿಟ್ಟು ಈ ರೀತಿಯಾದಂತ ಸಭೆಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಚರ್ಚೆಗಳು ಕೂಡ ಆ ಸಂದರ್ಭದಲ್ಲಿ ಶುರುವಾಗಿತ್ತು. ಇದಕ್ಕೆ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ನಡೆಸಿ ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈಗ ಮತ್ತೆ ವಿದೇಶಕ್ಕೆ ತೆರಳಿದಂತ ಸಂದರ್ಭದಲ್ಲಿ ಮತ್ತೆ ಸಭೆಯನ್ನ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಮಾಡಲಾಗಿತ್ತು. ಅದರಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ರು. ಈಗ ನಾಳೆ ಮತ್ತೆ ದಲಿತ ಸಮುದಾಯದ ಸಚಿವರು, ಶಾಸಕರ ಸಭೆಯನ್ನ ಪರಮೇಶ್ವರ್ ಅವರು ಕರೆದಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಕೂಡ, ಯಾಕೆಂದ್ರೆ ಈಗ ಅಧಿಕಾರ ಒಪ್ಪಂದ ಆಗಿದೆ, ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಬಿಟ್ಕೊಡ್ಬೇಕು ಅನ್ನುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂತಹ ಸಂದರ್ಭದಲ್ಲೇ ಮತ್ತೆ ಈ ರೀತಿಯಾದಂತಹ ಸಭೆಗಳು ನಡೀತಾ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಒಂದು ರೀತಿ ಆತಂಕ ತಂದೊಡ್ಡಿದೆ. ಸೊ ಹಾಗಾಗಿ ಇವತ್ತು KC ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ದೆಹಲಿಯಲ್ಲಿ ಅವರ ಜೊತೆ ಮುಕ್ತವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಪದೇ ಪದೇ ಈ ರೀತಿಯಾಗಿ ಸಭೆಗಳನ್ನ ಮಾಡ್ತಾ ಇರೋದ್ರಿಂದ ಪಕ್ಷಕ್ಕೂ ಕೂಡ ಇದು ಡ್ಯಾಮೇಜ್ ಆಗ್ತಾ ಇದೆ. ಹಾಗೆ ಸರ್ಕಾರಕ್ಕೂ ಕೂಡ, ಸರ್ಕಾರದ ವರ್ಚಸ್ಸಿಗೂ ಕೂಡ ಧಕ್ಕೆ ಎದುರಾಗ್ತಾ ಇದೆ. ಹಾಗಾಗಿ ಇದಕ್ಕೆ ನೀವು ಕಡಿವಾಣವನ್ನ ಹಾಕ್ಬೇಕು ಅನ್ನುವಂತ ಮನವಿಯನ್ನ ಮುಂದಿಟ್ಟಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರಿಗೆ ಹೇಳಿ ಅವರ ಆಪ್ತ ಸಚಿವರು ಏನ್ ಸಭೆಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಕಡಿವಾಣವನ್ನ ಹಾಕಿ ಅನ್ನುವಂತ ಒಂದು ಒತ್ತಡವನ್ನು ಕೂಡ ಇವತ್ತು ವೇಣುಗೋಪಾಲ್ ಅವರ ಮುಂದೆ ಇಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ವೇಣುಗೋಪಾಲ್ ಅವರು ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ನೋಡ್ಬೇಕಾಗತ್ತೆ. ನಾಳೆ ನಡೆಯುವಂತ ಪರಮೇಶ್ವರ್ ಅವರ ಸಭೆ ಏನಿದೆ, ಈ ಸಭೆಗೂ ಕೂಡ ಏನಾದ್ರೂ ಬ್ರೇಕ್ ಬೀಳುತ್ತಾ ಹೇಗೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.